ಅಂತಂದರೆ ಮಠ ಮಂತ್ರ ಆದಂತಹ ಸಂದರ್ಭದಲ್ಲಿ ಅಥವಾ ದುಷ್ಟಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪ್ರೇತ ಬಾಧೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮುಖದಲ್ಲೇ ಯಾವ ರೀತಿಯಾದಂತಹ ಒಂದು ಛಾಯೆ ಇರುತ್ತೆ ಅಥವಾ ಯಾವ ರೀತಿ ನಾವು ಗೊತ್ತು ಮಾಡ್ಕೋಬೋದು ಅಂತೇಳಿ ಇವತ್ತಿನ ವಿಷಯ ಆಗಿರುತ್ತೆ. ಅಂದರೆ ಪ್ರೇತ ಬಾಧೆಯ ಅಥವಾ ಮಾಂತ್ರಿಕ ಬಾಧೆಯ ಅಥವಾ ನಕಾರಾತ್ಮಕ ಶಕ್ತಿಯ ಒಂದು ಲಕ್ಷಣ ಅಂತಲೇ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ಹಲವಾರು ಜನಕ್ಕೆ ಎಷ್ಟೋ ಜನ ಸಮಸ್ಯೆಗಳಲ್ಲಿರ್ತಾರೆ, ಅಂತಹ ಸಮಸ್ಯೆಯಲ್ಲಿದ್ದವರಿಗೆ ಸಮೇತ ಇಂತಹ ವಿಡಿಯೋವನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗಾದರೂ ಇದರದ್ದು ರಿಲೇಟೆಡ್ ಆಗಿ ಒಂದು ಅಪಾಯಿಂಟ್ಮೆಂಟು ಬೇಕಿದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ನೀವು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆಯೇ ಇವತ್ತು ಹೇಳುವಂಥ ವಿಚಾರ ನಾನು ಹೇಳಿದೆ, ತಮ್ನೈಲಲ್ಲೇ ಕೊಟ್ಟಿದ್ದೀನಿ. ಮಾಂತ್ರಿಕ ಬಾಧೆ ಅಥವಾ ಮಾಟಮಂತ್ರ ಆದಂಥ ಸಂದರ್ಭದಲ್ಲಿ ನಮ್ಮ ಮುಖದ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದರೆ, ಯಾವಾಗಲೂ ಒಬ್ಬ ಮನುಷ್ಯನ ಮುಖ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಯಾವ ವ್ಯಕ್ತಿಗೆ ದೇಹದಲ್ಲಿ, ಆ ವ್ಯಕ್ತಿಯ ದೇಹದಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣವೇ ಅವರಿಗೆ ಒಂದು ಮುಖದ ಲಕ್ಷಣದಲ್ಲಿ, ಅದು ಯುವಕರೇ ಆಗಿರ್ಬೋದು, ಹುಡುಗಿಯರೇ ಆಗಿರ್ಬೋದು, ಅಥವಾ ಗಂಡಸರೇ ಆಗಿರ್ಬೋದು, ಅಥವಾ ಮಕ್ಕಳೇ ಆಗಿರ್ಬೋದು, ಅಂಥವರ ಮುಖದಲ್ಲಿ ಮೊದಲಿಗೆ ಬಂದು ಯಾವುದೇ ರೀತಿಯ ಒಂದು, ನಾವು ಹೇಳ್ತೀವಿ ಚಾರ್ಮ್ನೆಸ್ ಅಂತ ಹೇಳ್ತೀವಲ್ಲ, ಒಂದು ಹೊಳಪು ಇರಲ್ಲ. ಈ ಮುಖದಲ್ಲಿ ಬಂದು ಒಂಥರ ಕಳೆಗುಂದಿದ ರೀತಿಯಲ್ಲಿ ಇರ್ತದೆ. ಹಾಗೇನೇ ಅವ್ರಿಗೆ ನೋಡಬೇಕು, ಕಣ್ಣುಗಳು ತುಂಬ ಕೆಲವರಲ್ಲಿ, ಎಲ್ಲರಲ್ಲ, ಕೆಲವರಲ್ಲಿ ನೀವು ನೋಡ್ಬೋದು ಅನಿಮಿಯಾ ಇರುತ್ತೆ ಅಥವಾ ಸರಿಯಾಗಿ ನಿದ್ದೆ ಬಾರದೇ ಇರುತ್ತೆ. ನಾವು ಅದನ್ನು ನೋಡಬೇಕಾಗುತ್ತೆ. ಇದು ಕಣ್ಣು ಕಪ್ಪಾಗಿರೋದು ನಿದ್ದೆ ಬಾರದೇ ಇರೋದಕ್ಕೆ, ಅಥವಾ ಏನು ನೆಗೆಟಿವ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ನಾವೇನು ಹೇಳ್ತೀವಿ ಅದರ ಸಮಸ್ಯೆ ಅಂಥೇಳಿ ನಾವು ನೋಡಬೇಕಾಗುತ್ತೆ. ಜೊತೆಗೆ ಮೊದಲ ಹಂತದಲ್ಲೇ ನಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಾವೇನು ಮಾಡಿಸ್ಬೋದು, ಅದನ್ನು ಆದಷ್ಟು ಬೇಗ ದೇಹದಿಂದ ತೆಗೆಸ್ಕೋಬೋದು ಅಥವಾ ಪರಿಹಾರಗಳನ್ನು ನಾವು ಮಾಡ್ಕೋತೀವಿ. ಈಗ ಮುಖಭಾವ ಬದಲಾಗ್ತಾ ಇದ್ದಂತೆ ನಮಗೆ ಹಳೆಯೊಬ್ಬರು ಹೇಳ್ತಿದ್ರು, ಯಾಕೋ ಅವಳ ಮುಖದಲ್ಲಿ ತುಂಬ ಬದಲಾವಣೆ ಬಂದಿದೆ ಅಥವಾ ಅವನ ಮುಖದಲ್ಲಿ ಬದಲಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು, ಅಂತಹ ಸಂದರ್ಭದಲ್ಲಿ ನಾವು ಒಂದು ಉಚ್ಚಾಟನೆಯನ್ನು ಮಾಡಿಸುವಂಥದ್ದು ಅಥವಾ ಧ್ಯಾನದ ಮುಖಾಂತರ ಅಥವಾ ತಾಯಿತಗಳು ಯಂತ್ರಗಳ ಮುಖಾಂತರ ಕೆಲವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಖಂಡಿತವಾಗಲೂ ಪರಿಹಾರ ಆಗುತ್ತೆ. ಯಾವಾಗ ಒಂದು ಸಮಸ್ಯೆಗಳು ಜಟಿಲವಾದಂತಹ ಸಂದರ್ಭದಲ್ಲಿ ನಮಗೆ ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಶಾರೀರಿಕವಾದಂತಹ ನೋವು ಕೊಡುತ್ತೆ, ದೇಹದಲ್ಲಿ ವಿಚಿತ್ರವಾದಂತಹ ನೋವು, ನಮ್ಮ ಮುಖದ ಛಾಯೆಯೇ ಬದಲಾಗುವಂಥದ್ದು, ಮನೆಯಲ್ಲಿ ಜಗಳಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಬಿರುಕುಗಳು ಉಂಟಾಗುವಂಥದ್ದು. ಅಂದರೆ ನಾವು ಸಂಬಂಧಗಳು ಅಂತ ಏನು ಹೇಳ್ತೀವಿ ಅಂತಹ ಒಂದು ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗುವಂಥದ್ದು, ಮುಖದಲ್ಲಿ ಒಂದು ಶಾಂತಿ ಇರೋದಿಲ್ಲ, ಮುಖದಲ್ಲಿ ಒಂದು ಹಸನ್ಮುಖ ಅಂತ ನಾವೇನು ಹೇಳ್ತೀವಿ ಆ ಒಂದು ಹಸನ್ಮುಖನೇ ಇರೋದಿಲ್ಲ. ಯಾವಾಗಲೂ ನೋಡಬೇಕು ಸಿಡ 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 ಒಂಥರ ಸಿಡಿಮಿಡಿಗೊಳ್ಳೋದು, ಕಣ್ಣುಗಳನ್ನ ಇಷ್ಟಿಷ್ಟು ದಪ್ಪ ಬಿಡೋದು, ಇದೆಲ್ಲವನ್ನು ಸಮೇತ ಅವರು ಮಾಡ್ತಾ ಇರ್ತಾರೆ. ಹಾಗೆಯೇ ಕೆಲವ್ರನ್ನ ನಾವು ಎಷ್ಟೇ ಶಾಂತವಾದಂತಹ ರೀತಿಯಲ್ಲಿ ನಾವು ಇರಿಸಬೇಕು ಅಂತ ಅಂದ್ಕೊಂಡ್ರೂ ನಮಗೆ ಅವ್ರನ್ನ ಶಾಂತವಾದಂತಹ ರೂಪದಲ್ಲಿ ನೋಡಲಿಕ್ಕೆ ಆಗಲ್ಲ. ಜೊತೆಗೆ ಇದರಿಂದ ಏನಾಗ್ತಾರೆ ಅಂದರೆ, ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಮನೆಯವರಾಗಿರ್ಬೋದು ಅಥವಾ ಅವರ ಕುಟುಂಬ ಆಗಿರ್ಬೋದು, ಅವರ ಹೆಂಡತಿ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು, ಒಂದು ಏನು ಪ್ರತ್ಯೇಕವಾಗಿ ವಾಸ ಮಾಡುವಂಥದ್ದು. ಅಥವಾ ನೀವು ನಿಮಗೆ ಕೇಳಿರ್ತೀರಿ, ಎಷ್ಟೋ ಜನ ಹೇಳ್ತಾರೆ, ನಾನು ನನ್ನ ಮಗ ಮುಂಚೆ ತುಂಬ ಚೆನ್ನಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ತುಂಬ ಜಗಳಗಳಾಗ್ತಾಯಿದೆ ಅಥವಾ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ, ಯಾಕೋ ನನ್ನ ಮಗ ನೋಡಿದ ತಕ್ಷಣ, ನನ್ನನ್ನು ನೋಡಿದ ತಕ್ಷಣ ಸಿಡಿಮಿಡಿಗೊಳ್ತಾನೆ ಅಥವಾ ನಾನು ಹೇಳೋದು ಅವನಿಗೆ ಇಷ್ಟ ಆಗಲ್ಲ ಅಂಥೇಳಿ ಎಷ್ಟೋ ಜನ ಹೇಳ್ತಾರೆ. ಅದೇ ರೀತಿ ಅವರಿಗೆ ಎಷ್ಟೋ ಅವರ ಕಾರ್ಯಗಳು ಸಮೇತ ಅವರಿಗೆ ಒಂದು ಕೈಗೂಡದೆ ಇರುವಂಥದ್ದು ಅಥವಾ ಕೈಗೂಡಿದಂತಹ ಕಾರ್ಯಗಳು ಸಮೇತ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಆಗದೇ ಇರುವಂಥದ್ದು ಸಮೇತ ಆಗುತ್ತೆ. ಯಾವಾಗ ಒಂದು ಉತ್ತಮ ಸ್ಥಾನದಲ್ಲಿರ್ತಾರೆ ಅಂತಹ ಸಂದರ್ಭದಲ್ಲಿ ಅಂತಹ ಸ್ಥಾನದಿಂದ ಅವರು ಕೆಳಗಡೆ ಇಳಿಯುವಂಥದ್ದು, ಪ್ರತಿಯೊಂದು ಸಿಟ್ಟು ಬರುವಂಥದ್ದು ಅಥವಾ ಒಂದು ವಿಚಲಿತಗೊಳ್ಳುವಂಥದ್ದು ಸಮೇತ ಆಗುತ್ತೆ. ಹಾಗೆಯೇ ಅನ್ಯ ಆತ್ಮಗಳೇನಾದರೂ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ
ತಂದೆ ತಾಯಂದಿರ ಜೊತೆ ಸರಿಯಾಗಿ ಇರಲಿಕ್ಕೆ ಬಿಡಲ್ಲ, ಗಂಡ ಹೆಂಡತಿಯರ ಜೊತೆ ಇರಲಿಕ್ಕೆ ಬಿಡಲ್ಲ. ಹಾಗೇನೇ ಇನ್ನೊಬ್ಬರು ಕಳಿಸಿರುವ ಅಂತಹ ಆತ್ಮಗಳು ಇದ್ದಂಥ ಸಂದರ್ಭದಲ್ಲಿ, ಯಾಕೆಂದರೆ ನಮ್ಮ ಅಳಿವನ್ನು ಮಾಡಲಿಕ್ಕೇ ಕಳಿಸಿರ್ತಾರೆ. ಹಾಗಾಗಿ ಒಂದು ಕೋಪ ಇರುತ್ತೆ, ಒಂದು ಹಠ ಇರುತ್ತೆ, ಒಂದು ಕ್ರೋಧವು ಸಮೇತ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂಥ ಸಂದರೆ ಮುಖದ ಛಾಯೆ ನಿಮಗೆ ಎದ್ದು ಕಾಣುತ್ತೆ. ಒಂದು ಪ್ರೀತಿಯಾದಂತಹ ಒಂದು ಅವರಲ್ಲಿ ಛಾಯೆ ಅಥವಾ ಅವರಲ್ಲಿ ಇರೋದೇ ಇಲ್ಲ. ಹಾಗೆಯೇ ಎಷ್ಟೋ ಜನರು ಆ ವ್ಯಕ್ತಿಯನ್ನು ಕೆಳಗಡೆ ಇಳಿಸಬೇಕು ಅಥವಾ ಕೆಳಗಡೆ ತಳ್ಳಬೇಕು ಅಂತ ಹೇಳಿ ಕೆಲವೆಲ್ಲ ಮಾಂತ್ರಿಕ ಬಾಧೆಗಳನ್ನು ಮಾಡಿಸುವಂಥದ್ದು ಅಥವಾ ಒಂದು ಅನ್ಯ ಪ್ರೇತ ಆತ್ಮಗಳನ್ನು ಸಮೇತ ಕಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಮೇಲೆ ಕಳಿಸಿರ್ತಾರೆ ಅವರು ದೈಹಿಕವಾಗಿ, ಮಾನಸಿಕವಾಗಿ, ಜೊತೆಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಹಾಗೆ ಅವರೆಲ್ಲ ಸಂಬಂಧಗಳು ಸಮೇತ ನೆರವಿಗೆ ಬರಲ್ಲ, ಅಥವಾ ಸಂಬಂಧಗಳು ಇದ್ರೂ ಅಂತಹ ಸಂಬಂಧಗಳು ಸರಿಯಾಗಿ ಇಲ್ಲದೆ ಇರುವಂಥದ್ದು ಸಮೇತ ಆಗುತ್ತೆ. ಅದರ ಜೊತೆಗೆ ಸಮಾಜದಲ್ಲಿ ಇವರಿಗೆ ಒಂದು ನೋವೇ ಇರುತ್ತೆ ಹೊರತು ಆ ಒಂದು ಸಹಕಾರ ಬೇರೆಯವರಿಂದ ಸಿಗಲ್ಲ. ಹಾಗೆಯೇ ಎಷ್ಟೋ ಬಾರಿ ಕಷ್ಟಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಇದರಿಂದ ಇವರಿಗೆ ಅತಿಯಾಗಿ ಚಿಂತೆ, ನೋವು, ಕಷ್ಟಗಳು, ಎಲ್ಲ ಕಾಡಾಟಗಳು ಕಾಣ್ತಾ ಇರುತ್ತೆ. ಒಂದು ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂಥದ್ದು. ಅದರ ಜೊತೆಗೆ ಅವರು ಮಾಡುವಂತಹ ಪ್ರತಿ ಕೆಲಸಗಳು ಅವರಿಗೆ ಹಾಳು ಆಗ್ತಾ ಇರುತ್ತೆ. ಇದನ್ನು ಎಷ್ಟು ಜನನೂ ಹೇಳ್ತಾ ಇರ್ತಾರೆ, ಎಷ್ಟೋ ಕೆಲಸ ಮಾಡಿದ್ದೀವಿ ಆಗ್ತಾ ಇಲ್ಲ. ಹಾಗೆಯೇ ನೀವು ಒಳ್ಳೆಯ ಭಾವನೆ, ಒಳ್ಳೆಯ ಆಲೋಚನೆಗಳನ್ನು ನೀವು ಇಟ್ಕೊಂಡು ಮಾಡ್ತಾ ಇರ್ತೀರಿ. ಆದರೆ ನಿಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಒಂದು ಸೀಮಿತವಾಗಿ, ಒಂದು ಸ್ಥಿರವಾದಂತಹ ಬುದ್ಧಿಯಲ್ಲಿ ಇರಲಿಕ್ಕೆ ಬಿಡಲ್ಲ. ಯಾವಾಗ ಇದು ನಿಮಗೆ ಗೊತ್ತಾದಂತಹ ಸಂದರ್ಭದಲ್ಲಿ ನೀವು ಪರಿಹಾರಗಳನ್ನು ಮಾಡ್ಕೋಬೇಕಾದ್ರೆ ನಿಮಗೆ ಹಲವಾರು ದಾರಿಗಳನ್ನು ಸಮೇತ ತಪ್ಪಿಸುತ್ತೆ. ಹಾಗೆಯೇ ಯಾವಾಗ ಇದು ನಮ್ಮ ದೇಹದಲ್ಲಿ ತುಂಬ ಭದ್ರವಾಗಿರುತ್ತೋ, ಧ್ಯಾನದ ಮುಖಾಂತರವಾಗಲಿ ಅಥವಾ ಯೋಗದ ಮುಖಾಂತರವಾಗಲಿ, ಮಂತ್ರದ ಮುಖಾಂತರವಾಗಲಿ ನಿಮಗೆ ತೆಗಿಲಿಕ್ಕೆ ಸಾಧ್ಯನೇ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಖರ್ಚುಗಳು ಬರುತ್ತೆ. ಹಾಗೆಯೇ ಹಲವಾರು ಸಂಕಷ್ಟಗಳನ್ನು ಆ ವ್ಯಕ್ತಿ ಎದುರಿಸ್ತಾರೆ. ಯಾಕೆಂದರೆ ಯಾವ ವ್ಯಕ್ತಿಯ ದೇಹದಲ್ಲಿ ಅದು ಅಂತಹ ಒಂದು ಪ್ರೇತ ಬಾಧೆ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅವರ ದೇಹ ಎಲ್ಲವೂ ಒಂದು ನರಮಂಡಲ, ಅಂದರೆ ನಮ್ಮ ನರ್ವ್ ಸಿಸ್ಟಮ್ಸ್ ಏನಿದೆ ಅದೆಲ್ಲವೂ ಒಂದು ವಿಚಲಿತ ಆಗುತ್ತೆ. ಯಾಕಂದರೆ ನೋವಿನಿಂದನೇ ಕೂಡುತ್ತೆ. ಹಣೆ ನೋವು, ತಲೆನೋವು, ಉಬ್ಬು ನೋವು, ಕಿವಿ ನೋವು, ಕಣ್ಣು ನೋವು, ಜೊತೆಗೆ ಮುಖದಲ್ಲಿ ಕಾಂತಿ ಇಲ್ಲದೆ ಇರೋದು. ಕೆಲವರಿಗೆಲ್ಲ ನೋಡಬೇಕು 8 ವರ್ಷ 10 ವರ್ಷ ಎಲ್ಲ ಆದರೆ ಪೂರ್ತಿ ಮುಖ ಎಲ್ಲ ನೀವು ನೋಡಬೇಕು ಮಸಿ ಥರ ತುಂಬ ಕಪ್ಪಾಗ್ಬಿಡೋದು, ಹೊಟ್ಟೆ ದಪ್ಪ ಆಗ್ಬಿಡೋದು, ಒಂಥರ ತೇಗು ಬರೋದು, ಅವರು ಕೇಳಿದ್ರೆ ಗ್ಯಾಸ್ಟ್ರಿಕ್ ಅನ್ನೋದು, ಆಮೇಲೆ ಕುತ್ತಿಗೆ ತುಂಬ ಕಪ್ಪಾಗಿರುವಂಥದ್ದು, ಸರಿಯಾಗಿ ನಿದ್ದೆ ಬಾರದೇ ಇರುವಂಥದ್ದು, ರಕ್ತಹೀನತೆಗಳು. ಅಥವಾ ಗಂಡ ಹೆಂಡತಿಯರಿತ್ತು ಅಂತಂದರೆ ಅವರಿಬ್ಬರ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳು, ಕೋರ್ಟು ಕಚೇರಿಗಳಿಗೆ ಅಂತ ಸುತ್ತುವಂಥದ್ದು. ಹಾಗೆ ಮೊದಲಿನಂತೆ ವರ್ಚಸ್ಸು ಇರಲ್ಲ. ಮುಂಚೆ 5 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಇದ್ದಂತಹ ವರ್ಚಸ್ಸು ಅವರಿರಲ್ಲ. ಕಣ್ಣಿನ ಸುತ್ತ ಕಪ್ಪಾಗುವಂಥದ್ದು ಇವೆಲ್ಲವೂ ಇರುತ್ತೆ. ಹಾಗೆಯೇ ಯಾವಾಗ ಅವರ ಕಣ್ಣಿನ ಸುತ್ತ ಕಪ್ಪು ಅವರಿಗೆ ಗೊತ್ತಾಗುತ್ತೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಎಷ್ಟೋ ಜನ ಅವರಿಗೆ ಹೇಳಿದ್ರೂ ಅವರು ಏನೋ ಬೇರೆ ಕಾರಣ ಇರ್ಬೋದು ಅಂತ ಅನ್ಕೋತಾರೆ. ಸರಿಯಾಗಿ ನಿದ್ದೆ ಬಾರದೇ ಇರೋದಕ್ಕೆ ಕಾರಣ ಬಂದು ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿಗಳು ಅಥವಾ ಅನ್ಯ ಪ್ರೇತ ಆತ್ಮಗಳನ್ನು ಬೇರೆಯವರು ಮಾಂತ್ರಿಕರು ಕಳಿಸಿದಂತಹ ಅಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಸಮಸ್ಯೆಗಳು ಬರುತ್ತೆ. ಯಾಕಂದರೆ ನಿಮ್ಮ ದೇಹದಲ್ಲಿ ಇರುವಂತಹ ರಕ್ತವೇ ಕಲುಷಿತ ಆದಂತಹ ಸಂದರ್ಭದಲ್ಲಿ ಅದು ಮುಖದ ಮುಖಾಂತರ ಕಾಣಿಸುತ್ತೆ. ಅದಕ್ಕೆ ಹೇಳ್ತೀವಿ ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ. ಹಾಗೆಯೇ ಇಂತಹ ರಕ್ತ ಕಲುಷಿತವಾದಂತಹ ಸಂದರ್ಭದಲ್ಲಿ ಮುಖ ಕಪ್ಪಾಗೋದು, ಬಿಳುಪಾಗೋದು ಅಥವಾ ಮುಖದಲ್ಲಿ ಇರುವಂತಹ ಛಾಯೆಯು ಸಮೇತ ಬದಲಾಗುತ್ತೆ. ಒಟ್ಟಾರೆಯಾಗಿ ನೀವು ದೇಹದಿಂದ ತೆಗೆಸ್ಕೊಂಡ ನಂತರ ಅಥವಾ ಪರಿಶುದ್ಧ ಅಂತ ಏನು ಹೇಳ್ತೀವಿ, ಪರಿಶುದ್ಧ ಆದ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ಒಳಿತು ಆಗ್ತದೆ, ಜೊತೆಗೆ ಪರಿಹಾರಗಳು ಆಗುತ್ತೆ. ಎಷ್ಟೋ ಜನಕ್ಕೆ 1 ದಿನ 2 ದಿನ ಪರಿಹಾರ ಆಗುತ್ತಾ? ಖಂಡಿತ ಇಲ್ಲ. ಯಾಕಂದರೆ ನಿಮ್ಮ ರಕ್ತವೇ ಕಲುಷಿತ ಆದಂತಹ ಸಂದರ್ಭದಲ್ಲಿ ನೀವು ಹಲವಾರು ಸಮಯಗಳನ್ನ ತಗೊಳುತ್ತೆ ಪರಿಹಾರ ಅಂತ ಹೇಳಿದಾಗ. ಯಾವಾಗ ನಮಗೆ
ನಾವು ನಾವು ಯಾವಾಗ ರೂಟಿಂದ ಈ ಸಮಸ್ಯೆಗಳನ್ನ ಕ್ಲಿಯರ್ ಮಾಡುತ್ತಾ ಹೋಗ್ತೀವಿ, ಅಂತಹ ಸಂದರ್ಭದಲ್ಲಿ ರೂಟಲ್ಲಿ ಕ್ಲಿಯರ್ ಆದಾಗ ನಮಗೆ ಫ್ರೂಟ್ ಸಮೇತ ತುಂಬ ಚೆನ್ನಾಗಿ ಸಿಗುತ್ತೆ. ಯಾವಾಗ ನಮಗೆ ರೂಟ್ ಚೆನ್ನಾಗಿಲ್ಲ ಆವಾಗ ನಮಗೆ ಫ್ರೂಟ್ ಸಮೇತ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಯಾವುದೇ ದುಷ್ಟಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಅಥವಾ ಅನ್ಯ ಆತ್ಮಗಳನ್ನು ಇನ್ನೊಬ್ಬರು ಸೇರಿಸಿದಂಥ ಸಂದರ್ಭದಲ್ಲಿ ಅಥವಾ ನಮಗೆ ನಮ್ಮ ಹೌರಾವೀಕಾಗಿ ಅಥವಾ ಪ್ರಾರಬ್ಧದ ಕರ್ಮದ ಸಂಬಂಧವಾಗಿಯೂ ನಾವು ಈ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ 100ಕ್ಕೆ 100 ಪರಿಹಾರ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದು ಅನುಭವ ತಗೊಂಡಿರೋ ಕೇಸಸ್ ಮೇಲೆ ಪರಿಹಾರ ಮಾಡಿಕೊಟ್ಟಿರುವಂತಹ ಕರ್ತೃವಿನ ಮೇಲೇ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಬಂದು ವ್ಯಕ್ತಿಗತವಾದಂತಹ ಪರಿಹಾರಗಳು ಇರುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಪರಿಹಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಯಾರಿಗಾದರೂ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು, ಯಾವುದೋ ಮಾಂತ್ರಿಕ ಬಾಧೆಗಳು ಆಗ್ತಾ ಇದೆ, ಮಾನಸಿಕ ಕಿರಿಕಿರಿ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ, ಗಂಡ ಹೆಂಡತಿಯರ ಸಮಸ್ಯೆ ಆಗ್ತಿದೆ, ಸಂತಾನದ ಸಮಸ್ಯೆಗಳಾಗ್ತಾ ಇದೆ, ಅಥವಾ ನಾವು ತಾಂತ್ರಿಕ ಎಷ್ಟೋ ಪರಿಹಾರಗಳನ್ನು ಮಾಡಿಸಿದ್ದೀವಿ, ರತ್ನಗಳನ್ನು ಹಾಕ್ಕೊಂಡಿದ್ದೀವಿ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಅಥವಾ ತ್ರಿಪಿಂಡೀಕರಣ ಶ್ರಾದ್ದ ಇವೆಲ್ಲವನ್ನು ಮಾಡಿಸಿ ನಮಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ನಮ್ಮ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಜೊತೆಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನು ನಾವು ರೂಟಿಂದನೇ ಕಿತ್ತಾಕಿದಾಗಲೇ ನಮಗೆ ಇದು ಪರಿಹಾರಕ್ಕೆ ಸಾಧ್ಯ. ಯಾಕೆಂದರೆ ಅದಕ್ಕೆ ಆದಂತಹ ನೀವು ಆಯಾ ವ್ಯಕ್ತಿಗಳನ್ನು ನೀವು ಹುಡುಕಿ ಪರಿಹಾರವನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಆಗೇ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕಿತ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.